ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತ ಅವರು. ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೆಸರು ಕೇಳಿ ಸಾಕು. ಯಾಕೆಂದರೆ ವರ್ಷಕ್ಕೆ 3 ಲಕ್ಷ ಕೋಟಿ ರೂಪಾಯಿದಷ್ಟು ನಮಗೆ ಒಂದಿಷ್ಟು ಲಾಭ ಇತ್ತು ಅಮೆರಿಕೆಯಿಂದ. ಅದು ಬಂದ್ ಮಾಡಿಬಿಟ್ರು ನಮಗೆ ಸುಂಕದ ಅಥವಾ ತೆರಿಗೆಯ ರೂಪದಲ್ಲಿ. ನೀವೆಷ್ಟು ತೆರಿಗೆ ನಮ್ಮ ಮೇಲೆ ಹಾಕ್ತಿರೋ ನಾವು ಅಷ್ಟು ಹಾಕ್ತೀವಿ ಎಂದು ಓಪನ್ ಆಗಿ ಮಾತಾಡಿಬಿಟ್ರು. ನೀವು ನಮ್ಮ ಜೊತೆಗೆ ಇದ್ದರೂ ಅಷ್ಟ ಬಿಟ್ಟರು ಅಷ್ಟ ಬಿಟ್ಟರೆ ಮತ್ತೆ ಕೆಡ್ಸೋದು ಅನ್ನುವಂಗೆ ಬಿಟ್ರು ನಮ್ಮ ಟ್ರಂಪ್ ಅವರು, ನಮ್ಮ ಮೋದಿಜಿಯವ್ರಿಗೆ. ಯಾಕಂದ್ರೆ ನೀವು ಎಷ್ಟು ಟ್ಯಾಕ್ಸ್ ಹಾಕ್ತೀವಿ ನಾವು ಅಷ್ಟು ಹಾಕ್ತೀವಿ ಅಂಥೇಳಿ ಮೊನ್ನೆ ಹೋದಾಗ ವಿಸಿಟ್ ಮಾಡಿದಾಗ ಈ ಅಗ್ರಿಮೆಂಟ್ ಆಗಿದ್ದಾವ ಅಂಥೇಳಿ. ಅಂದ್ರೆ ಇನ್ನು ಮೇಲೆ ಅಮೇರಿಕೆಯಿಂದ ಯಾವ ಲಾಭವೂ ಇಲ್ಲ, ಜೊತೆಗೆ ಟ್ಯಾಕ್ಸು ಹೆಚ್ಚಾಗೋದು ಮತ್ತು ನಾವು ಟ್ಯಾಕ್ಸ್ನ ಭಾಳ ಹಾಕ್ತೀವಿ ಅಂತ ಅವ್ರಿಗೆ. ಅದಕ್ಕಾಗಿ ನಾವು ನಿಮ್ಮ ಮೇಲೆ 100ಕ್ಕೆ 100 ಹಾಕ್ತೀವಿ ಅಂತ. ಅದರಲ್ಲೂ ಅಲಾನ್ ಮಸ್ಕ್ ಹೆಸರಿಗೆ ಇದು ನೀವು ಅವರು ಟ್ರಂಪ್ರ ಜೊತೆಗೆ ಅದಾನಿ ಇದ್ದಂಗೆ, ನಮ್ಮ ಏನು ಮೋದಿಯವ್ರ ಜೊತೆ ಅದಾನಿ ಇದ್ದಾರಲ್ಲ ಹಂಗೆ ಅವರು ದೊಡ್ಡ ಕಾರ್ಪೊರೇಟ್ ವಿಶ್ವದ. ಇವತ್ತು ಆ ಕಾರ್ಪೊರೇಟ್ ಇದ್ದಂಥವ್ರು ಟ್ರಂಪ್ ಜೊತೆಯಲ್ಲಿದ್ದಾರೆ. ಜಗತ್ತಿನ ಶ್ರೀಮಂತ ರಾಷ್ಟ್ರದ ಶ್ರೀಮಂತ ರಾಷ್ಟ್ರಪತಿಯ ಶ್ರೀಮಂತ ಈ ಒಂದು ಕಾರ್ಪೊರೇಟ್. ಹೀಗಾಗಿ ಇವತ್ತು ಜಗತ್ತನ್ನು ಆಳೋದಕ್ಕೆ ಈ ಕಾರ್ಪೊರೇಟ್ ಹೊರಟಿದ್ದಾರೆ. ಇಂಡಿಯಾದಲ್ಲಂತೆ ಆಳ್ತಾ ಇದ್ದಾರೆ. ಅದಾನಿ ಅಂಬಾನಿ ಈ ಒಂದು 200-300 ಏನು ಕುಟುಂಬಗಳಿದ್ದಾವೆ ಕಾರ್ಪೊರೇಟ್ಗಳು. ಇವರು ಅದರಲ್ಲಿ ಮುಖ್ಯವಂತೆ ಅದಾನಿ ಅಂಬಾನಿ. ಯಾರು ಬಂದರೂ ಇರ್ತಾರೆ ಇವರು. ಕಾಂಗ್ರೆಸ್ ಬಂದರೂ ಇರ್ತಾರೆ, ಈಗ ಬಿ ಜೆ ಪಿ ಜೊತೆಗೂ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ನಲ್ಲೂ ಅಂತ ಗಡ್ಸ್ ಇಲ್ಲ. ಈ ಒಂದು ಏನಪ್ಪ ಅಂತಂದ್ರೆ ಈ ಕಾರ್ಪೊರೇಟ್ಗಳನ್ನು ದೂರ ಸರಿಸಿ ಆಡಳಿತ ಮಾಡುವಂಥದ್ದು, ಅದು ಮಾರ್ಕೆಟನ್ನು ತಯಾರು ಮಾಡುವಂಥದ್ದು ಮೋಸ್ಟ್ ಪ್ರಾಬಬ್ಲಿ ಇಲ್ಲೂ ಇಲ್ಲ ಅಂತ ಅನಿಸೋದು ಕಾಂಗ್ರೆಸ್ನಲ್ಲ. ಇಲ್ಲ ರಾಹುಲ್ ಗಾಂಧಿಯವ್ರು ಏನು ಮಾಡ್ತಾರೆ ನೋಡ್ಬೇಕಾಗಿದೆ. ಯಾಕಂದರೆ ಇಷ್ಟರೊಳಗೆ ನಿಜವಾಗಿ ಒಟ್ಟು ಗಡ್ಸ್ ಇದ್ದಿದ್ರೆ ನಮ್ಮ ಕರ್ನಾಟಕದಲ್ಲೇ ಸಿದ್ದರಾಮಯ್ಯನವರು MSP ಕಾನೂನು ಮಾಡಿಬಿಡ್ತಾಯಿದ್ರು. ಇದರಂತ ಏನಪ್ಪ ಅಂದ್ರೆ ಅವ್ರದ್ದು ಗಡ್ಸಿಲ್ಲ, ಎಲ್ಲ ಹೊಂದಾಣೆ ಮಾಡ್ಕೊಂಡು ಹೋಗುವಂಥ ಜನ ಇವರಾಗ್ಯಾರೋ ಅಂತೇಳಿ ಅನ್ನಿಸ್ಲಿಕ್ಕತ್ತದು. ಅದೇನೋ ಆಗಲಿ. ಈಗ ಅಲಾನ್ ಮಸ್ಕ್ ಇದ್ದಂಥ ಈ ಒಂದು ನಮ್ಮಲ್ಲೇ ಈ ಒಂದು ಟೆಸ್ಲಾ ಅಂದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಟೆಸ್ಲಾ ಕಂಪ್ನಿಯ ಒಂದು ಘಟಕವನ್ನು ಹಾಕಬೇಕು, ಇಲ್ಲಿ ಕಾರ್ಗಳನ್ನು ತಯಾರು ಮಾಡ್ಕೋಬೇಕು ಅನ್ನುವಂಥ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಟ್ರಂಪ್ ವಿರೋಧ ಮಾಡ್ತಾಯಿದ್ದಾರೆ. ಅಲ್ಯಾಕಪ್ಪ ಇಂಡಿಯಾದೊಳಗೆ ಅನ್ನುವಂಥ ಮಾತು. ನಮ್ಮಲ್ಲಿ ತಯಾರಾಗಲಿ ಹೋಗಲಿ ಅನ್ನುವಂಥ ಮಾತದ. ಬಟ್ ಅದಕ್ಕೆ ನಮ್ಮ ಟೆಸ್ಲಾ ಅವ್ರು ಹೇಳ್ತಾರೆ ನಮ್ಮಲ್ಲೇ ಇಲ್ಲಿ ಇಂಡಿಯಾದಲ್ಲಿ ತಯಾರಾಯ್ತು ಅಂದ್ರೆ ನಮ್ಗೆ ಟ್ಯಾಕ್ಸ್ ಕಡಿಮೆ ಆಗ್ತದೆ ರೀ, ಇಲ್ಲಿಂದ ನಾವು ತಯಾರು ಮಾಡ್ಕೊಂಡು ಹೋದ್ರೆ ಟ್ಯಾಕ್ಸ್ ಹೆಚ್ಚಾಗ್ತದೆ, 100ಕ್ಕೆ 100 ಆಗ್ತದೆ ಅಂತೇಳಿ ಅವ್ರ ಅಭಿಪ್ರಾಯ ಬಳಸ್ತಿದ್ದಾರೆ. ಇದು ನೀವಲ್ಲಿ ತಯಾರು ಮಾಡೋದನ್ನು ತಪ್ಪಲ್ಲ, ಅದು ನಮಗೆ ಲಾಸ್ ಆಗ್ತದೆ, ಇದು ನ್ಯಾಯಬದ್ಧ ಅಲ್ಲ ಅನ್ನೋದು ಟ್ರಂಪ್ ಅವ್ರದ್ದು ಆಗ್ತಾಯಿದೆ. ಅದೇನೂ ಇರಲಿ. ಇವತ್ತು ಟೆಸ್ಲಾ ಕಂಪ್ನಿ ನಮ್ಮಲ್ಲೇ ಬಂದು ಶುರು ಮಾಡೋದಲ್ಲ, ಇಲ್ಲೇ ಶುರು ಮಾಡಿಕೊಂಡು ತನ್ನ ಘಟಕವನ್ನು ಕಡಿಮೆ ವೆಚ್ಚದಲ್ಲಿ ತಯಾರಾಗ್ತದೆ. ಯಾಕಂದರೆ ಇಲ್ಲಿ ಲೇಬರ್ ಚಾರ್ಜ್ ದುಡಿಯುವಂಥವ್ರ ಪೇಮೆಂಟ್ ಅಮೇರಿಕಿಂತ ಒಂದು 10-15 ಪಟ್ಟು ಕಡಿಮೆ ಇರ್ತದೆ. ಹೀಗಾಗಿ ಖರ್ಚು ಕಡಿಮೆ ಆಗ್ತದೆ. ಜೊತೆಗೆ ಇಲ್ಲಿದರ ಕಬ್ಬಿನಾಗಿ ಇನ್ನೂರು ತೊಗೊಳ್ಳೋದು ಮಾಡೋದು, ಮಟ್ಟಿನ ಕಚ್ಚಾ ವಸ್ತು ತೊಗೊಳ್ಳೋಂಥದ್ದು ಕಡಿಮೆ ರೇಟದಲ್ಲ. ಹೀಗಾಗಿ ಇಲ್ಲಿ ಅನುಕೂಲಗಳು ಹೆಚ್ಚಿದ್ದಾವೆ. ನೀರು ಫ್ರೀ ಸಿಗ್ತದೆ ಹೆಚ್ಚು ಕಡಿಮೆ. ದೊಡ್ಡ ಕಂಪ್ನಿ ಬರ್ತದಪ್ಪ ಅಂದ್ರೆ ಅದ್ರಾಗೂ ಇಂಟರ್ನ್ಯಾಷನಲ್ ಕಂಪ್ನಿ ಬರ್ತದೆ ಅಂದ್ರೂ ಕೂಡ ಸಹಜವಾಗಿ ಇಲ್ಲಿಯೇ ನಮ್ಮ ಸರ್ಕಾರಗಳು ಗೊತ್ತದಾವ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾವೆ ಅಂತೇಳಿ. ನೀರು ಫ್ರೀ, ಅದೇ ಕಾರಣಕ್ಕೆ ನೆಲ ಫ್ರೀ. ಲೇಬರ್ಗಳಂತ ಪಾಪ ಕಡಿಮೆ ರೇಟಲ್ಲಿ ದುಡಿತಾರೆ. ಇಲ್ಲೇ ಅಲ್ಲೇ ಅಮೇರಿಕಾದ ಒಬ್ಬ ಲೇಬರ್ಗೆ ಇಲ್ಲಿ ಲೇಬರ್ಗೆ ಭಾಳ ಅಂತರ ಅದು. ಒಂದು 15-20 ಪಟ್ಟು ನಮಗಿಂತ ಹೆಚ್ಚು ಕೊಡ್ತಾ ಇರ್ತಾರೆ ಪೇಮೆಂಟ. ಅದು ಕಡಿಮೆ ಆಗ್ತದೆ ಮತ್ತು ಟ್ಯಾಕ್ಸ್ ಬೀಳೋದಿಲ್ಲ. ಇವೆಲ್ಲ ನೆಲೆಟ್ಕೊಂಡು ಅಲಾನ್ ಮಸ್ಕ್ ನಮ್ಮ ಅಮೇರಿಕೆಯ ಅದಾನಿ ಇಲ್ಲಿ ಇವತ್ತು ಇಲ್ಲಿ ಬಂದು ಅದನ್ನು ಟೆಸ್ಲಾ ಕಾರ್ ಘಟಕ ಶುರು ಮಾಡೋದಿಲ್ಲ. ಅದು ಜರ್ಮನಿಯಿಂದ ಇಲ್ಲಿ ತರ್ತಾ ಇದ್ದಾರೆ. ಅದನ್ನು ಜರ್ಮನಿಯಿಂದ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜರ್ಮನಿಲೆಲ್ಲ ತುಟ್ಟಿ ಬೀಳ್ತದೆ, ಸಹಜದ ಅವರು ಟ್ಯಾಕ್ಸ್ ಹಾಕ್ತಾರೆ. ಅದ್ರ ಜೊತೆಗೆ ಅಲ್ಲೇ ವಸ್ತುಗಳು ಸಹಜವಾಗಿ ಮಾರ್ಕೆಟ್ ಹಾಕಿರ್ತದೆ. ಅದನ್ನು ಲಾಭ ಮಾಡ್ಕೊಳ್ಳೋ ಸಲುವಾಗಿ ಇಂಡಿಯಾದಲ್ಲೇ ಆ ಒಂದು ಟೆಸ್ಲಾ ಘಟಕವನ್ನು ತರುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದೆಲ್ಲ ಇಲ್ಲ ಒಂದು ಕಡೆಗೆ. ಇನ್ನೊಂದು ನಾನು ಮಾತಾಡೋಂಥದ್ದು ಏನಪ್ಪ ಅಂದ್ರೆ ಟ್ರಂಪ್ ಅವರು ಈ ರೀತಿ ಕೇವಲ ಅಮೆರಿಕ ಮೊದಲು ಅನ್ನೋದಕ್ಕೆ ನಮ್ಮ ಮೋದಿ ಅವರು ಯಾಕೆ ಸಹಕಾರ ಕೊಟ್ಟರು ಅಂತ ಒಂದು ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಈಗ ನೋಡಿರಿ ನಮ್ಮಲ್ಲಿ ಸಹಜದ ಒಬ್ಬ ಶ್ರೀಮಂತನ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಬಂದಾಗ ಸಹಜವಾಗಿ ಶ್ರೀಮಂತನ ಪರನೇ ಹೆಚ್ಚು ಕಾನೂನುಗಳು ಇರ್ತಾವೆ. ಇವತ್ತು ನಮ್ಮದು ಹಂಗಾಗಿದೆ ಪರಿಸ್ಥಿತಿ. ಯಾಕಂದರೆ ಕಾರ್ಪೊರೇಟ್ಗಳ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೋಬೇಕಂದ್ರೆ ಅವ್ರು ಏನು ಕೇಳ್ತಾರೆ ನಾವು ಕೊಡಬೇಕಾಗ್ತವೆ. ಈಗ ನಾವು ಫ್ರೀ ನೀರು ಕೊಡ್ರಿ, ಎಸ್ ರೀ. ಭೂಮಿ ಕೊಡ್ರಿ, ಕಡಿಮೆ ರೇಟ್ ಹಿಡಿದು ಎಸ್ ರೀ. ಹೀಗಾಗಿ ನಾವು ಉದ್ಯೋಗಗಳು ಎಷ್ಟು ಮಟ್ಟಿಗೆ ಹುಡ್ತಾವೋ ಇಲ್ಲೋ ಬೇರೆ ವಿಷಯ. ಎಲ್ಲೋ ಒಂದು 100ಕ್ಕೆ 4-5 ಉದ್ಯೋಗಗಳು ಅಥವಾ ಮನೆ ಹೇಳಿದ್ದೆ ನಿಮಗೆ ಈಗ ಚರ್ಚೆ ಮಾಡಿದ್ದು. ಈ ಒಂದು ದೊಡ್ಡ ಫ್ಯಾಕ್ಟ್ರಿಗಳಿದ್ದರೂ ಸಹಿತ ಭಾಳ ಅಂದರೆ 500-1000 ಜನ ದುಡಿಯುವಂಥ ಪ್ರಸಂಗಗಳಿದ್ದಾವೆ.
ಅದರಲ್ಲೇ 10,000 20,000 50,000 ದುಡಿಯೋದು ಪ್ರಮಾಣ ಭಾಳ ಕಡಿಮೆ ಆಗ್ಯದಂತೆ. ಈಗಾಗಲೇ ನಾವು 32 ಸರ್ಕಾರಿ ಕಂಪ್ನಿಗಳನ್ನು ಈ ಸಾರ್ವಜನಿಕ ರಂಗದ ಉದ್ಯಮಿಗಳನ್ನು ನಾವೆಲ್ಲ ಕಾರ್ಪೊರೇಟ್ಗಳಿಗೆ ಕೊಟ್ಟುಬಿಟ್ಟಿವಿ. ಅಲ್ಲಿ ಎಷ್ಟು ಉದ್ಯೋಗ ಕೊಟ್ಟಿದ್ದಾರಪ್ಪ ಇವರು, ಎಷ್ಟು ದಿನ ದುಡಿತಾ ಇದ್ದಾರೆ ಅಂತ ಕಂಪೇರ್ ಮಾಡಿದಾಗ ಗಾಬರಿ ಆಗುವಂಥದ್ದು. ಯಾಕಪ್ಪ ಅಂತಂದ್ರೆ ಮೊದಲು ಸರ್ಕಾರ ಕೈಯಲ್ಲಿದ್ದಾಗ ಅಲ್ಲಿ ಲಕ್ಷ ಜನ ದುಡಿಯುವಂಥವ್ರು ಇವರು 1,000ಕ್ಕೆ ಬಂದು ಹತ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ. ಈ ಬ್ಯಾಂಕಿಂಗ್ ಸೆಕ್ಟರ್ ತೊಗೊಳ್ರಿ, 2014 ಅವ್ರ ಕೈಯಾಗಿ ತೊಗೊಂಡಾಗ ಹೆಚ್ಚು ಕಡಿಮೆ 9.5 ಲಕ್ಷ ಜನ ಬ್ಯಾಂಕಿಂಗ್ ಸೆಕ್ಟರ್ ದುಡಿತಾಯಿದ್ರು. ಇವತ್ತು ಎಷ್ಟಾಗಿದ್ದಾರೆ? ಇವತ್ತು ಅದನ್ನು ತೆಗೆದು ನೋಡಿದಾಗ ಇವತ್ತು 8-7 ಲಕ್ಷ ಜನಕ್ಕೆ ಬಂದು ಹಚ್ಚಿದ್ದಾರೆ. ಜನ ಕಡಿಮೆ ಆಗ್ತಾಯಿದ್ದಾರೆ ಯಾವುದೋ ಸೆಕ್ಟರ್ನಿಂದ ಅವರು ಸಹಿತ. ಸಾರ್ವಜನಿಕ ರಂಗದಿಂದ ಕೆಲಸ ಹೆಚ್ಚು ಮನಸ್ಸಾಗಚ್ಚ ಕಡಿಮೆ ಕೂಲಿ ಕಾರಣ ಅಥವಾ ಇವು ಲೇಬರನ್ನ ಅಥವಾ ಅಧಿಕಾರಿಯನ್ನು ತೊಗೊಳ್ಳೋಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತದಲ್ಲೇ ನಮ್ಮ ಟೆಸ್ಲಾ ಕಂಪ್ನಿ, ಟೆಸ್ಲಾ ಅಂದರೆ ನಮ್ಮ ಮಲಾನ್ ಮಸ್ಕದ ಕಂಪ್ನಿ ಬರುವಂಥದ್ದು ಮತ್ತು ಟ್ಯಾಕ್ಸ್ ಅಂತೆ ಈ ರೀತಿಯಾಗಿ ಸಮವಾಗಿ ಭಾರತದ ಸಹಿತ ಅವರಷ್ಟು ಟ್ಯಾಕ್ಸ್ ಕೊಡಬೇಕಾಗೋದ್ರಿಂದಾಗೆ ಸಹಜವಾಗಿ ರೂಪಾಯಿಯ ಮೌಲ್ಯ ಕಡಿಮೆ ಆಗಿದ್ದರಿಂದಾಗೆ ಮಾರ್ಕೆಟ್ನ ಸಹಜವಾಗಿ ಈಗ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದ ಹಣವನ್ನು ಹೆಚ್ಚು ಕೊಡುವಂಥ ಪ್ರಸಂಗ ಬರ್ತದೆ. ಎಕ್ಸ್ಪೋರ್ಟ್ ಮಾಡೋದಕ್ಕಂತ ಆ ಪ್ರಮಾಣದ ಅಮೆರಿಕ ಮಟ್ಟದ ಪ್ರಮಾಣದ ವಸ್ತುಗಳ ಮೇಲೆ ತಯಾರೋದು ಕಡಿಮೆ ಆಗ್ತದೆ. ಮೊದಲೇನೋ ಒಂದಿಷ್ಟು ಎಲ್ಲ ದೇಶಗಳು ಅನುಕೂಲ ಮಾಡುವಂಥ ಒಂದೇನೋ ದೊಡ್ಡ ಅಣ್ಣನ ಒಂದು ವರ್ತನೆ ವರ್ಕ್ ಮಾಡ್ತಾಯಿತ್ತು ಅಮೆರಿಕ. ಇವತ್ತು ಅದಿಲ್ಲ. ಹೀಗಾಗಿ ಅದು ಒಂದು ಎಕ್ಸ್ಟ್ರಾ ನಮ್ಮ ಮೇಲೆ ಬರ್ಡನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಇದೇ ಕಾಲಕ್ಕೆ ಟ್ರಂಪ್ ಅವರು ಏಕಕಾಲಕ್ಕೆ ಬ್ರಿಕ್ಸ್ ಜೊತೆಗಿನ ಸಂಪರ್ಕ ಕಡಿಮೆ ಮಾಡಬೇಕು ಅನ್ನುವಂಥ ಒತ್ತಡದು. ಯಾಕಂದ್ರೆ ಬ್ರಿಕ್ಸಲ್ಲೇ ಇತ್ತೀಚೆಗೆ ಇಸ್ಲಾಂ ಕಂಟ್ರಿಗಳು ಸಾಕಷ್ಟು ಸೇರಿದಾವೆ. ಅದರೊಳಗೆ ಸಂಪ್ರದಾಯದ ರಗಟ್ಟಿನಲ್ಲೂ ಆಯಿತು, ಜೊತೆಗೆ ಬ್ರಿಕ್ಸ್ ಮೂಲಕ ಡಾಲರ್ ವ್ಯವಹಾರ ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ ಈ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಲ್ಲೇ ಇತ್ತೀಚೆಗೆ ಚರ್ಚೆ ಆಗೋದನ್ನು ನಾವು ನೋಡಿದ್ದೀವಿ. ಅದರಲ್ಲೂ ರಷ್ಯಾ ಮತ್ತು ಚೈನಾ ಅವರು ಸಹಿತ ಈ ಬ್ರಿಕ್ಸ್ ಜೊತೆ ಕೂಡಿದ್ದರಿಂದಾಗೆ ತಮ್ಮ ಮಾರ್ಕೆಟ್ ಹೊಡೆದು ಬರ್ತದೆ ಅಂತೇಳಿ ನಮ್ಮ ಟ್ರಂಪ್ ಅವರು ಅಲ್ಲಿಯ ವಹಿವಾಟುಗಳನ್ನು ಮಾಡೋ ಹಾಗಿಲ್ಲ ಅನ್ನೋ ಒಂದು ಕಂಡೀಷನ್ ಆಗ್ತಾಯಿದ್ದಾರೆ. ಒಟ್ಟಾರೆಯಾಗಿ ಟ್ರಂಪರ ಈ ಒಂದು ಟ್ಯಾಕ್ಸ್ ನೀತಿಯಿಂದಾಗೆ ಈ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ಕರಿತೀವಿ ಅಥವಾ ವಿಕಸಿತ ಆಗುವ ದೇಶಗಳು ಈಗಾಗಲೇ ನಮ್ಮವ್ರು ಹೇಳ್ತಾ ಇದ್ದಾರೆ, ನಮ್ಮ ಮೋದಿಯವರು ಇಲ್ಲ ನಮ್ಮ ವಿಕಸಿತ ದೇಶದ ಅನ್ನುವಂಗೆ. ಆದರೆ ವಿಕಸಿತ ಇಲ್ಲ, ಇನ್ನು ನಾವು ವಿಕಾಸಶೀಲದಲ್ಲೇ ಇದ್ದೀವಿ. ಇಂಥ ರಾಷ್ಟ್ರಗಳ ಮೇಲೆ ಈ ಎಕ್ಸ್ಟ್ರಾ ಬರ್ಡನ್ ಬಿಡೋದ್ರಿಂದಾಗೆ ಇನ್ನಷ್ಟು ನಮ್ಮಲ್ಲಿ ಉದ್ಯಮಗಳು ಕಡಿಮೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಈಗಾಗಲೇ ಎಲಾನ್ ಮಸ್ಕ್ ಇದ್ದಂಥವ್ರು ಟೆಸ್ಲಾ ಕಂಪ್ನಿ ಇರೋದ್ರಿಂದ ಇಲ್ಲೇನೋ ನಾವು ಉದ್ಯೋಗ ಕೊಡ್ತೀವಿ ಅನ್ನೋಂಗೆ ಏನೋ ಅಡ್ವರ್ಟೈಸ್ಮೆಂಟು ಹಾಕಿದಾರಂತ. ಆದರೆ ಒಂದು ಟೆಸ್ಲಾ ಕಂಪ್ನಿ ತಯಾರು ಮಾಡುವಂಥ ಕಾರು ಗಾಡಿಗಳ ಮಟ್ಟನ್ನು ತಯಾರು ಮಾಡುವಂಥ ಆ ಮಟ್ಟನ್ನು ತಯಾರು ಮಾಡುವಂಥ ಟೆಕ್ನಾಲಜಿ ಏನದಲ್ಲ, ಆ ಟೆಕ್ನಾಲಜಿ ಭಾರತೀಯರಲ್ಲಿ ಇದಾನ ಅನ್ನೋಂಥ ಪ್ರಶ್ನೆ ಇದ್ದರೂ ಅವ್ರಿಗೆ ಎಷ್ಟು ಕೊಡ್ಬೋದು ಇವರು ಪೇಮೆಂಟ್ ಅನ್ನೋದು ಮತ್ತೊಂದು ಪ್ರಶ್ನೆ ಅದ. ಇರಲಿ, ಅದೆಲ್ಲ ಉನ್ನತ ಹುದ್ದೆಗಳಲ್ಲಿ ತಮ್ಮ ಜನರನ್ನು ತಂದು ಹಾಕ್ಕೊಂಡು ಇಲ್ಲಿ ಅವ್ರ ಕೈಯಲ್ಲಿ ದುಡಿದಕ್ಕಾಗಿ ಕೆಲವೊಂದು ಜನರನ್ನು ಸೇರಿಸ್ಕೊಂಡು ಉದ್ಯೋಗ ಕೊಟ್ಟಿಪ್ಪ ಅಂತ ತೋರಿಸೋದು ಪ್ರಯತ್ನ ಮಾಡ್ತಾ ಇದ್ದೇವೆ ವಿನಃ ಇದರಿಂದ ಈ ಟೆಸ್ಲಾ ಕಂಪ್ನಿ ನಮ್ಮಲ್ಲಿ ಬರೋದ್ರಿಂದ ನಮಗೆ ಲಾಭ ಆಗ್ತದಂತಲ್ಲ. ಮತ್ತು ಇತ್ತೀಚೆಗೆ ನಮ್ಮ ಈ ಒಂದು ಮಾರ್ಕೆಟ್ ಶೇರ್ ಮಾರ್ಕೆಟದಲ್ಲಿಯೂ ಸಹಿತ ವಿದೇಶಿ ಬಂಡವಾಳ ಭಾಳಷ್ಟು ಕಡಿಮೆ ಆಗ್ತಾಯಿದೆ, ದಿನದಿಂದ ದಿನ ಕಡಿಮೆ ಆಗ್ತಾ ಹೊರಟಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಟೆಸ್ಲಾ ಕಂಪ್ನಿನೂ ಬರ್ತಾ ಇದೆ, ಆದರೆ ಅದು ಎಷ್ಟು ದಿವಸವರೆಗೆ ಇಲ್ಲಿ ಇರ್ತದೆ ಮತ್ತು ನಾವೆಲ್ಲ ಅನುಕೂಲ ಮಾಡಿ ಕೊಟ್ಟರೆ ಮಾತ್ರ ಉಳಿಯುವಂಥದ್ದು. ಯಾಕೆ ಅವರು ಟ್ಯಾಕ್ಸ್ ಲಾಭದಿಂದ ಉಳುವಂಥ ಜನ. ಹೀಗಾಗಿ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಈ ನಮ್ಮ ದೇಶಕ್ಕೆ ಹೊರ ಆಗ್ತಾರೋ ಶಾಪ್ ಆಗ್ತಾರೋ ಯಾರು ಬಲ್ಲರು. ಈಗಂತೂ ನಮಗೆ ಅನಿಸಿದಂಗೆ ಶಾಪ್ ಆಗೋದು ಹೆಚ್ಚು. ಯಾಕೆ ಇಲ್ಲಿ ನೀರು ಪುಕ್ಕಟ ಫ್ರೀ, ಅದ್ರ ಜೊತೆಗೆ ನಮ್ಮ ನೆಲನೂ ಫ್ರೀಯಾಗಿ ಸಿಗುವಂಥದ್ದು ಆ ಘಟಕಕ್ಕೆ, ಮತ್ತು ಲೇಬರ್ ಪಾಪ್ ಕಡಿಮೆ ದರದಲ್ಲಿ ವರ್ಕ್ ಮಾಡೋರು ಸಿಗೋದ್ರಿಂದಾಗೆ ನಮಗೆ ಈ ಘಟಕ ಇಲ್ಲಿ ಬರೋದ್ರಿಂದ ಲಾಭಕ್ಕಿಂತ ಹಾನಿನ ಹೆಚ್ಚೇನೋ ಅನ್ನೋಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಅದೇನೋ ಅಲ್ಲಿ ಟ್ಯಾಕ್ಸ್ ದೃಷ್ಟಿಗಳು ನೋಡಿದಾಗಂತೂ ಅಮೇರಿಕೆಯಿಂದ ನಮಗೆ ಅಂದ್ರೆ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಹೆಚ್ಚು ಹೊಡೆದು ಬಿದ್ದದ ಅಂತೇಳಿ. ಆ ಚೀನಾಕ್ಕೂ ಹೊಡೆದು ಬಿದ್ದದ, ಅದೇ ಕಾಲಕ್ಕೆ ರಷ್ಯಾಕ್ಕೂ ಹೊಡೆದು ಬಿದ್ದದ, ಇನ್ನುಳಿದ ಬ್ರೆಜಿಲ್ ಆಗಿರ್ಬೋದು ಮತ್ತು ದೇಶಕ್ಕೂ ಸಹಿತ ಈ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿಗೆ ಹೊಡೆದು ಬಿದ್ದದು ಅನ್ನೋದು ಕಂಡು ಬರ್ತಾಯಿದೆ. ಹೀಗಾಗಿ ಯುರೋಪ್ ಖಂಡದಿದ್ದು ಮತ್ತೊಂದು ಹೊಸ ದೋಸ್ತಿಯನ್ನು ಮಾಡ್ಕೊಳ್ಳೋಕ್ಕೆ ಯುರೋಪ್ ಖಂಡದ ದೇಶಗಳು ಈ ಭಾರತ ಜೊತೆಗೆ ಇನ್ನುಳಿದ ದೇಶಗಳ ಜೊತೆಗೆ ಹೊಸ ಸಂಬಂಧ ಮಾಡಬೇಕಂತೇಳಿ ಪ್ರಯತ್ನ ನಡೆಸಿದ್ದಾರೆ. ಯಾವ ಪಡಿತದೆ. ಬಟ್ ಈಗಿನ ಮೀಟಿಂಗ್ ಅಂದರೆ ಟ್ರಂಪ್ ಅವರು ದಿನದಿಂದ ದಿನಕ್ಕೆ ತಮ್ಮ ಟ್ಯಾಕ್ಸ್ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಇನ್ಕಮ್ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ವಿನಃ ಭಾರತದ ಇನ್ನುಳಿದ ದೇಶಗಳ ಬಗ್ಗೆ ಅವ್ರಿಗೆ ಮುಖ್ಯ ಅಲ್ಲ ಅನ್ನೋ ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ ಟ್ರಂಪ್ ಟುಡೇ ಅಗೇನ್ಸ್ಟ್ ಆಫ್ ದ ಪಾಲಿಸಿ ಆಫ್ ಅವರ್ ಎಕಾನಮಿ ಅದು ಮಾತ್ರ ಹೇಳ್ಬೋದಾಗ್ಯದ. ಅದರಿಂದ ನಮಗೆ ತೊಳೆದು ಬಿಡ್ತದೆ ಆರ್ಥಿಕವಾಗಿ. ಅದ್ರ ಬಗ್ಗೆ ಸರ್ಕಾರ ಎಚ್ಚರಗೊಳ್ಬೇಕು ಅಂತ ಹೇಳ್ತಾ ಒಂದು ಅಸಮಾನತೆಯ ಮೊನ್ನೆ ಒಪ್ಪಂದ ಆಗಿದೆ, ಅದು ಕಡಿಮೆ ಆಗಬೇಕು, ಅದನ್ನು ಮತ್ತೊಮ್ಮೆ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾ
ಮನಸ್ಸಿನ ಕೆಲವು ಮಾತಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.